ಹಾಯ್, ನಾನು ಅಕ್ಷತಾ ಉಡುಪ ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿಯನ್ನು ನೋಡೋಣ. ಈ ಸ್ಟ್ರಾಟಜಿಯನ್ನು ನೀವು ಎಕ್ಸ್ಪೈರಿ ಡೇ ದಿವಸ ಯೂಸ್ ಮಾಡ್ಬೋದು. ಹೌದು, ಆಪ್ಷನ್ ಬೈಯಿಂಗ್ ಕಂಪ್ಯಾರಿಟಿವ್ಲಿ ರಿಸ್ಕಿ, ಆದರೆ ಎಕ್ಸ್ಪೈರಿ ಡೇ ದಿವಸ ಬರುವಂಥ ಕೆಲವು ಬಿಗ್ ಮೂಮೆಂಟ್ಗಳನ್ನು ನಾವು ಗಾಮಾ ಮೂವ್ಸ್ ಅಂತ ಕರಿತೇವೆ. ಈ ಮೂಮೆಂಟ್ಗಳು ಒಳ್ಳೆಯ ಪ್ರಾಫಿಟ್ಗಳನ್ನು ಕೊಡುತ್ತೆ. ಸೊ ನಾವು ಈ ಎಕ್ಸ್ಪೈರಿ ಡೇ ದಿವಸ ಆಪ್ಷನ್ ಬೈಯಿಂಗನ್ನು ಮಾಡಿ ಯಾವ ಥರ ಪ್ರಾಫಿಟನ್ನು ನೋಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವು ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋದ ಕಂಟೆಂಟ್ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಲೈಕ್ ಕೂಡ ಮಾಡೋದನ್ನು ಮರಿಬೇಡಿ. ಸೊ ಈಗ ನಾವು ಈ ಸ್ಟ್ರಾಟಜಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಇಂಡೆಕ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಪ್ರತಿದಿನ ಒಂದಲ್ಲ ಒಂದು ಇಂಡೆಕ್ಸಿನ ಎಕ್ಸ್ಪೈರಿ ಇದ್ದೇ ಇರುತ್ತೆ. ಹಾಗಾಗಿ ಎಕ್ಸ್ಪೈರಿ ಡೇ ದಿವಸ ಆ ಇಂಡೆಕ್ಸ್ ವೊಲಟೈಲ್ ಕೂಡ ಆಗಿರುತ್ತೆ. ಸೊ ಇವತ್ತು ನಾವು ಈ ಸ್ಟ್ರಾಟಜಿಯನ್ನು ಇಂಡೆಕ್ಸಿಗೆ ಅಪ್ಲೈ ಮಾಡೋಣ. ಅದರಲ್ಲೂ ನಾವು ನಿಫ್ಟಿಯನ್ನು ಕನ್ಸಿಡರ್ ಮಾಡೋಣ. ಯಾಕಂದರೆ ನಾವು ಈ ಸ್ಟ್ರಾಟಜಿಯಲ್ಲಿ ಇನ್ ದ ಮನಿ ಆಪ್ಷನ್ಸ್ಗಳನ್ನು ಬೈ ಮಾಡ್ತೇವೆ. ಸೊ ನಿಫ್ಟಿಯಲ್ಲಿ ಇನ್ ದ ಮನಿ ಆಪ್ಷನ್ಸ್ ಲೆಸ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ನಾವು ನಿಫ್ಟಿಗೆ ಈ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿ ಈಸಿಲಿ ಈ ಸ್ಟ್ರಾಟಜಿ ಮುಖಾಂತರ 1:1, 1:2 ಟಾರ್ಗೆಟ್ಗಳನ್ನು ರೀಚ್ ಮಾಡ್ಬೋದು. ಹಾಗೆ ITM ಅಲ್ಲಿ ಟೈಮ್ ವ್ಯಾಲ್ಯೂ ಕಮ್ಮಿ ಇರೋದ್ರಿಂದ ನಾವು ITM ಆಪ್ಷನ್ಸ್ಗಳನ್ನು ಇಲ್ಲಿ ಚೂಸ್ ಮಾಡ್ತೇವೆ. ಹಾಗೆ ನಾವು ಲಾಸ್ಟ್ 1 ಅವರ್ ಅಲ್ಲಿ ಟ್ರೇಡ್ ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದರೆ ಅಗೇನ್ ಲಾಸ್ಟ್ 1 ಅವರ್ ಅಲ್ಲಿ ಇಂಡೆಕ್ಸ್ ತುಂಬ ವಾಲಟೈಲ್ ಆಗಿರುತ್ತೆ ಎಕ್ಸ್ಪೈರಿ ಡೇ ದಿವಸ. ಹಾಗಾಗಿ ನಾವು ಲಾಸ್ಟ್ 1 ಅವರ್ ಅಲ್ಲಿ ಎಂಟ್ರಿ ಸಿಕ್ಕಿದ್ರೂ ಕೂಡ ಅದನ್ನು ಇಗ್ನೋರ್ ಮಾಡಬೇಕಾಗುತ್ತೆ. ಸೊ ಉಳಿದ ಟೈಮಲ್ಲಿ ನಮಗೆ ಎಂಟ್ರಿ ಸಿಕ್ಕಿದಾಗ ನಾವು ITM ಆಪ್ಷನ್ಸ್ಗಳನ್ನು ಬೈ ಮಾಡೋಣ. ಸೊ ಈ ಸ್ಟ್ರಾಟಜಿಗೆ ನಾವು ಯಾವುದೇ ಇಂಡಿಕೇಟರ್ಸ್ಗಳನ್ನು ಯೂಸ್ ಮಾಡ್ತಾ ಇಲ್ಲ. ನಾವು ಪ್ರೈಸ್ ಆ್ಯಕ್ಷನನ್ನು ನೋಡಿಕೊಂಡು ಇನ್ನೂ ಕೆಲವು ಕನ್ಫರ್ಮೇಷನ್ಗಳನ್ನು ತಗೊಂಡು ಡೈರೆಕ್ಟಾಗಿ ಟ್ರೇಡ್ ಮಾಡ್ತೇವೆ. ಸೊ ಯಾವುದೇ ಇಂಡಿಕೇಟರ್ಸ್ಗಳನ್ನು ಯೂಸ್ ಮಾಡದೆ ಪ್ರೈಸ್ ಆ್ಯಕ್ಷನ್ ಮೂಮೆಂಟ್ಸ್ಗಳನ್ನು ನೋಡಿ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ಸನ್ನು ಕೂಡ ನಾವಿಲ್ಲಿ ನೋಡ್ತೇವೆ. ಸೊ ನಾವಿಲ್ಲಿ ಪ್ರೀವಿಯಸ್ ದಿನದ ಹೈ, ಲೋ ಹಾಗೂ ಕ್ಲೋಸಿಂಗನ್ನು ಮಾರ್ಕ್ ಮಾಡಿಕೊಂಡು ಇದನ್ನು ನಾವು ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಆಗಿ ಯೂಸ್ ಮಾಡ್ತೇವೆ. ಸೊ ಮೊದಲಿಗೆ ನಾವು ಎಕ್ಸ್ಪೈರಿ ಡೇ ದಿನದ ಹಿಂದಿನ ದಿನವನ್ನು ನೋಡಿ ಆ ಹಿಂದಿನ ದಿನದ ಹೈ, ಲೋ ಹಾಗೂ ಕ್ಲೋಸನ್ನು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ಥರ ಗ್ಯಾಪ್ ಅಪ್ ಓಪನಿಂಗ್ ಆದರೆ ನಾವು ಅದಕ್ಕಿಂತಲೂ ಒಂದು ದಿನ ಹಿಂದೆ ಹೋಗಿ ಅಲ್ಲಿ ಕೂಡ ಹೈ, ಲೋ ಹಾಗೂ ಕ್ಲೋಸಿಂಗನ್ನು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಈ ಲೆವೆಲ್ಸ್ ನಮ್ಮ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿ ನಾವು ಬೇರೆ ಬೇರೆ ರಿವರ್ಸಲ್ ಪ್ಯಾಟರ್ನ್ಗಳನ್ನು ಅಥವಾ ಡಬಲ್ ಟಾಪ್, ಡಬಲ್ ಬಾಟಮ್ ಪ್ಯಾಟರ್ನ್ಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿ ನಾವು ಟ್ರೇಡ್ಗಳನ್ನು ತಗೊಳ್ಳುವಂಥದ್ದು. ಸೊ ಇದು ನಿಫ್ಟಿಯ ಸ್ಪಾಟ್ ಚಾರ್ಟ್. ಇಲ್ಲಿ 28 ಈ ದಿವಸ ಇದು ಎಕ್ಸ್ಪೈರಿ ಡೇ ಆಗಿದೆ, ನಿಫ್ಟಿಯ ಎಕ್ಸ್ಪೈರಿ. ಸೊ ಮೊದಲಿಗೆ ನಾವೇನು ಮಾಡಬೇಕಂದ್ರೆ ಈ ಎಕ್ಸ್ಪೈರಿ ದಿನದ ಪ್ರೀವಿಯಸ್ ದಿನದ ಲೆವೆಲ್ಸ್ಗಳನ್ನು ಪ್ಲಾಟ್ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ಈ ದಿವಸದ ಲೋವನ್ನು ಮಾರ್ಕ್ ಮಾಡ್ತೀನಿ ಮೊದಲಿಗೆ. ಹಾಗೆ ಇಲ್ಲಿಯ ಹೈ ಮತ್ತು ಕ್ಲೋಸಿಂಗ್ ಆಲ್ಮೋಸ್ಟ್ ಸೇಮ್ ಲೆವೆಲಲ್ಲಿದೆ. ಸೊ ಈ ಲೆವೆಲನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಅದೇ ಥರ ಇಲ್ಲಿ ನಾವು ಅದಕ್ಕಿಂತ ಒಂದು ದಿನ ಪ್ರೀವಿಯಸ್ ಹೋದರೆ ಅಲ್ಲಿ ಕೂಡ ನೀವು ಲೋ ಮತ್ತು ಹೈಗಳನ್ನು ಮಾರ್ಕ್ ಮಾಡ್ಕೊಳ್ಳಿ. ಇದು ಕ್ಲೋಸಿಂಗ್ ಆಗಿದೆ. ಸೊ ಹೈ ಇದೇ ಲೆವೆಲಲ್ಲಿದೆ. ಸೊ ಈ 2 ದಿನದ ಹೈ, ಲೋ ಹಾಗೂ ಕ್ಲೋಸನ್ನು ಮಾರ್ಕ್ ಮಾಡಿಕೊಂಡು ನೀವು ಮೊದಲೇ ಎಕ್ಸ್ಪೈರಿ ಡೇಯ ಹಿಂದಿನ ದಿವಸನೇ ರೆಡಿ ಇರಬೇಕಾಗುತ್ತೆ. ಸೊ ನೆಕ್ಸ್ಟ್ ಎಕ್ಸ್ಪೈರಿ ಡೇ ದಿವಸ ಈ ಲೆವೆಲ್ಗಳನ್ನು ನಾವು ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಇಲ್ಲಿ ನೀವು ನೋಡಿದ್ರೆ ನಿಫ್ಟಿ 28ಗೆ ಇಲ್ಲಿ ಓಪನ್ ಆಗಿ ಆಲ್ಮೋಸ್ಟ್ ಈ ಲೆವೆಲ್ ಹತ್ರ ಬಂತು. ಇಲ್ಲಿ ಎಕ್ಸಾಕ್ಟ್ ಲೆವೆಲ್ಗೆ ಟಚ್ ಆಗೋದನ್ನು ನೀವು ವೆಯ್ಟ್ ಮಾಡಬೇಕಾಗಿಲ್ಲ. ಇಲ್ಲಿ ನೀವು ನೋಡ್ಬೋದು ಕ್ಲೋಸಿಂಗ್ ಆಲ್ಮೋಸ್ಟ್ ಇಲ್ಲಿ ಬಂತು. ಸೊ ಈಗ ನೀವು ನೋಡಿದ್ರೆ 28ಗೆ ನಿಫ್ಟಿ ಇಲ್ಲಿ ಓಪನ್ ಆಗಿ ಇಲ್ಲಿ ನೀವು ನೋಡಿದ್ರೆ ಈ ಲೆವೆಲಲ್ಲಿ ರಿವರ್ಸಲ್ ಆಯಿತು. ಸೊ ಈಗ ನಾವೇನು ಮಾಡಬೇಕಂದ್ರೆ ಈ ಲೆವೆಲ್ ಈಗ ಸಪೋರ್ಟ್ ಆಗಿ ವರ್ಕ್ ಆಗುತ್ತಾ ಅನ್ನೋದನ್ನು ನೀವು ಚೆಕ್ ಮಾಡಬೇಕು. ಸೊ ಇಲ್ಲಿ ನೀವು ಈ ಕ್ಯಾಂಡಲನ್ನು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಎಕ್ಸಾಕ್ಟ್ ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಸೊ ಈ ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಫಾರ್ಮ್ ಆದ ಕೂಡಲೇ ನೀವು ಈ ಪಾಯಿಂಟಲ್ಲಿ ಟ್ರೇಡನ್ನು ತಗೊಳ್ಬೋದು. ಅಂದರೆ ನೀವು ಆಪ್ಷನ್ಸನ್ನು ಬೈ ಮಾಡ್ಬೋದು.
ಸೊ ಇಲ್ಲಿ ಆಪ್ಷನ್ಸನ್ನು ಬೈ ಮಾಡೋದಂದರೆ ನೀವು ITM ಕಾಲ್ ಆಪ್ಷನ್ಸನ್ನು ಇಲ್ಲಿ ಬೈ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡಿದ್ರೆ ಈ ನೆಕ್ಸ್ಟ್ ಲೆವೆಲ್ ನಿಮ್ಮ ಟಾರ್ಗೆಟ್ ಆಗ್ಬೋದು, ಅಥವಾ ನೀವು 1:1, 1:2 RR ರೇಷಿಯೋ ಬೇಸಿಸ್ ಮೇಲೆ ಕೂಡ ಹೋಗ್ಬೋದು. ಹಾಗೆ ನಿಮ್ಮ ಸ್ಟಾಪ್ ಲಾಸ್ ಈ ಪ್ರೀವಿಯಸ್ ಕ್ಯಾಂಡಲ್ ಲೋ ಅನ್ನು ಇಡ್ಬೋದು, ಅಥವಾ ಈ ಲೆವೆಲಿನ ಸ್ವಲ್ಪ ಕೆಳಗೆ ನಿಮ್ಮ ಸ್ಟಾಪ್ ಲಾಸನ್ನು ನೀವು ಪ್ಲ್ಯಾನ್ ಮಾಡ್ಬೋದು. ಸೊ ಯಾವಾಗಲೂ ನಿಮ್ಮ ಸ್ಟಾಪ್ ಲಾಸನ್ನು ಪ್ಲ್ಯಾನ್ ಮಾಡುವಾಗ ಒಂದು ಸ್ವಲ್ಪ ಬಫರನ್ನು ಇಡೋದು ಪ್ರಿಫರೇಬಲ್. ಯಾಕಂದರೆ ಇಲ್ಲಿ ತುಂಬ ಜನ ಇದೇ ಥರ ಟ್ರೇಡ್ ಮಾಡೋದ್ರಿಂದ ಸ್ಟಾಪ್ ಲಾಸ್ ಹಿಟ್ಟಾಗಿ ಮತ್ತೆ ಇಂಡೆಕ್ಸ್ ಮೇಲೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವಾಗಲೂ ಸ್ಟಾಪ್ ಲಾಸ್ ಇಡುವಾಗ ಆ ಪರ್ಟಿಕ್ಯುಲರ್ ಲೆವೆಲ್ಗಿಂತ ಸ್ವಲ್ಪ ಕೆಳಗೆ ಅಥವಾ ಆ ಪರ್ಟಿಕ್ಯುಲರ್ ಲೆವೆಲ್ಗಿಂತ ಸ್ವಲ್ಪ ಮೇಲೆ ಇಟ್ಕೊಂಡು ನೀವು ಟ್ರೇಡನ್ನು ತಗೊಳ್ಬೇಕು. ಸೊ ಇಲ್ಲಿ ಕೂಡ ಇಲ್ಲಿ ನೀವು ಈ ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನನ್ನು ನೋಡಿದಾಗ ನೀವು ಕಾಲ್ ಆಪ್ಷನ್ನ ITM ಕಾಲ್ ಆಪ್ಷನನ್ನು ಬೈ ಮಾಡ್ಬೋದು. ಹಾಗೆ 1:1 ಟಾರ್ಗೆಟನ್ನು ಇಡ್ಬೋದು, ಅಥವಾ ನೀವು ಈ ಲೆವೆಲಿಗೆ ಕೂಡ ನಿಮ್ಮ ಟ್ರೇಡನ್ನು ಎಕ್ಸಿಟ್ ಮಾಡ್ಕೊಳ್ಬೋದು. ಸೊ ಇದು ಫಸ್ಟ್ ಆಪ್ಷನ್. ಸೊ ಇದು ನಿಮ್ಮ ಫಸ್ಟ್ ಟ್ರೇಡಿಂಗ್ ಅಪಾರ್ಚುನಿಟಿ. ಇನ್ನು ಹಾಗೆ ನೋಡ್ತಾ ಹೋದರೆ ನಮಗೆ ಆಲ್ಮೋಸ್ಟ್ ಈ ಲೆವೆಲಲ್ಲಿ ಇನ್ನೊಂದು ಚಾನ್ಸ್ ಸಿಕ್ಕಿದೆ ಇಲ್ಲಿ. ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸಾಕ್ಟ್ ರಿವರ್ಸಲ್ ಪ್ಯಾಟರ್ನ್ ಫಾರ್ಮ್ ಆಗಲಿಲ್ಲ, ಅಥವಾ ಯಾವುದೇ ರಿವರ್ಸಲ್ ಕ್ಯಾಂಡಲ್ ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗಲಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಟ್ರೇಡನ್ನು ತಗೊಳ್ಳೋದನ್ನು ಇಗ್ನೋರ್ ಮಾಡ್ತೇವೆ. ನೆಕ್ಸ್ಟ್ ಹಾಗೆ ನೀವು ನೋಡಿದ್ರೆ ಈ ಲೆವೆಲಲ್ಲಿ ಹ್ಯಾಮರ್ ಪ್ಯಾಟರ್ನ್ ಫಾರ್ಮ್ ಆಯಿತು. ಇಲ್ಲಿ ನಮಗೆ ಹ್ಯಾಮರ್ ಪ್ಯಾಟರ್ನ್ ನೋಡ್ಲಿಕ್ಕೆ ಸಿಕ್ತು. ಸೊ ಇಲ್ಲಿ ಕೂಡ ನಮಗೊಂದು ಟ್ರೇಡಿಂಗ್ ಅಪಾರ್ಚುನಿಟಿ ಸಿಕ್ಕಿದೆ. ಸೊ ಇಲ್ಲಿ ಕೂಡ ನಿಮಗೆ 1:1 ಟಾರ್ಗೆಟ್ ಈಸಿಲಿ ರೀಚ್ ಆಗಿದೆ. ಸೊ ಈ ಥರ ನೀವು ಈ ಪರ್ಟಿಕ್ಯುಲರ್ ಲೆವೆಲ್ಸಲ್ಲಿ ಯಾವಾಗ ಯಾವುದೇ ಒಂದು ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನನ್ನು ನೋಡ್ತೀರಾ, ಆಗ ನೀವು ITM ಆಪ್ಷನ್ಸ್ಗಳನ್ನು ಬೈ ಮಾಡ್ಬೋದು. ಅಥವಾ ನಿಮಗೆ ಇಲ್ಲೇ ಯಾವುದಾದ್ರೂ ಡಬಲ್ ಟಾಪ್ ಅಥವಾ ಡಬಲ್ ಬಾಟಮ್ ಪ್ಯಾಟರ್ನ್ ನೋಡ್ಲಿಕ್ಕೆ ಸಿಕ್ಕಿದ್ರೆ ಅಲ್ಲಿ ಕೂಡ ನೀವು ಟ್ರೇಡನ್ನು ಇನಿಷಿಯೇಟ್ ಮಾಡ್ಬೋದು. ಸೊ ಇನ್ನು ಕೆಲವು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಸೊ ನೆಕ್ಸ್ಟ್ ಎಕ್ಸ್ಪೈರಿ 5ಗಿದೆ. ಸೊ ಇಲ್ಲಿ 5ಗೆ ಇನ್ನೊಂದು ಎಕ್ಸ್ಪೈರಿ ಬಂತು. ಸೊ ನಾವು ಪ್ರೀವಿಯಸ್ ಡೇ ಇಲ್ಲಿ ಲೆವೆಲ್ಸ್ಗಳನ್ನು ಪ್ಲಾಟ್ ಮಾಡಬೇಕಾಗುತ್ತೆ. ಲೋವರ್ ಲೆವೆಲ್, ಹಾಗೆ ಡೇ ಕ್ಲೋಸ್, ಹಾಗೆ ಇಲ್ಲಿ ಲೋ, ಡೇ ಕ್ಲೋಸ್ ಹಾಗೂ ಹೈ ಆಲ್ಮೋಸ್ಟ್ ಸೇಮ್ ಇದೆ. ಸೊ ನಾವು ಇಲ್ಲಿ ಈ 2 ಲೆವೆಲ್ಸ್ಗಳನ್ನು ಪ್ಲಾಟ್ ಮಾಡೋಣ. ಹಾಗೆ ಅದರ ಒಂದು ದಿನ ಹಿಂದೆ ಹೋಗಿ ಅಲ್ಲಿ ಕೂಡ ಲೆವೆಲ್ಸ್ಗಳನ್ನು ಪ್ಲಾಟ್ ಮಾಡೋಣ. ಇಲ್ಲಿ ಕ್ಲೋಸ್ ಈ ಲೆವೆಲಲ್ಲಿದೆ, ಹಾಗೆ ಹೈ ಈ ಲೆವೆಲಲ್ಲಿದೆ. ಸೊ ಈಗ ನೀವು 5ಗೆ ಇಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಈ ಲೆವೆಲಲ್ಲಿ ಕನ್ಸಾಲಿಡೇಟ್ ಆಗಿದೆ ನಿಫ್ಟಿ, ಆದರೆ ಯಾವುದೇ ಎಕ್ಸಾಕ್ಟ್ ಪ್ಯಾಟರ್ನ್ ನಮಗೆ ಸಿಕ್ಕಲಿಲ್ಲ. ಹಾಗೆ ಇಲ್ಲಿ ಸಪೋರ್ಟ್ಗಿಂತ ತುಂಬ ದೂರ ಇದೆ ನಿಫ್ಟಿ. ಹಾಗಾಗಿ ನಾವಿಲ್ಲಿ ರಿಸ್ಕ್ ತಗೊಳ್ಳೋದು ಅಷ್ಟೊಂದು ಅಡ್ವೈಸಬಲ್ ಅಲ್ಲ. ಸೊ ಇಲ್ಲಿ ನೀವು ಟ್ರೇಡಿಂಗನ್ನು ಇಗ್ನೋರ್ ಮಾಡ್ಬೋದು. ನೆಕ್ಸ್ಟ್ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಕೂಡ ನಮಗೆ ಯಾವುದೇ ರೀತಿಯ ಎಕ್ಸಾಕ್ಟ್ ಪ್ಯಾಟರ್ನ್ ನೋಡ್ಲಿಕ್ಕೆ ಸಿಗಲಿಲ್ಲ. ಹಾಗಾಗಿ ನೀವು ಇಲ್ಲಿ ಟ್ರೇಡನ್ನು ಇಗ್ನೋರ್ ಮಾಡ್ಬೋದು. ಸೊ ನೆಕ್ಸ್ಟ್ ಎಕ್ಸ್ಪೈರಿ 12ಗಿದೆ. ಸೊ ನಾವು ಒಂದು ದಿನ ಪ್ರೀವಿಯಸ್ ನೋಡಿಕೊಂಡು ಅಲ್ಲಿ ಲೆವೆಲ್ಸ್ಗಳನ್ನು ಪ್ಲಾಟ್ ಮಾಡಿದ್ರೆ ಇಲ್ಲಿ ಹೈ ಇದೆ, ಹಾಗೆ ಇಲ್ಲಿ ಕ್ಲೋಸ್ ಇದೆ. ಸೊ ಈಗ ನೀವು 12ಗೆ ಅಬ್ಸರ್ವ್ ಮಾಡಿದರೆ ಇಲ್ಲಿ ಕ್ಲಿಯರ್ ಆಗಿ ಎಂಗಲ್ಫಿಂಗ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಸೊ ಅಲ್ಲಿಂದ ನಂತರ ನೀವು ನೋಡ್ಬೋದು ಆಲ್ಮೋಸ್ಟ್ ಈ ಲೆವೆಲ್ ತನಕ ನಿಫ್ಟಿ ಮೂವ್ ಆಗಿದೆ. ಸೊ ಇಲ್ಲಿ ನೀವು ಕಾಲ್ ಆಪ್ಷನನ್ನು ಬೈ ಮಾಡ್ಬೋದು, ಯಾಕಂದರೆ ನಮಗಿಲ್ಲಿ ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಕ್ಲಿಯರ್ ಆಗಿ ಫಾರ್ಮ್ ಆಗಿದೆ. ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಎಕ್ಸಾಕ್ಟ್ ಆಗಿ ಬುಲ್ಲಿಶ್ ಮೂಮೆಂಟನ್ನು ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ನಮಗೆ ಇಲ್ಲಿ ಮತ್ತೊಂದು ಚಾನ್ಸ್ ಸಿಕ್ತು, ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸಾಕ್ಟ್ ಪ್ಯಾಟರ್ನ್ ಫಾರ್ಮ್ ಆಗಲಿಲ್ಲ. ಸೊ ನಾವಿದನ್ನು ಇಗ್ನೋರ್ ಮಾಡ್ಬೋದು. ನೆಕ್ಸ್ಟ್ ನಮಗೆ ಇಲ್ಲಿ ಮತ್ತೆ ಆಲ್ಮೋಸ್ಟ್ ರಿವರ್ಸಲ್ ಆಯಿತು, ಆದರೆ ಎಗೇನ್ ಇದು ಎಕ್ಸಾಕ್ಟ್ ಬ್ಯಾರಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಅಲ್ಲದೆ ಇರೋದ್ರಿಂದ ನಾವು ಇಲ್ಲಿ ಟ್ರೇಡನ್ನು ಇಗ್ನೋರ್ ಮಾಡ್ಬೋದು. ಹಾಗೆ ಲಾಸ್ಟ್ 1 ಅವರಲ್ಲಿ ಕೂಡ ಟ್ರೇಡ್ ಮಾಡೋದು ಅಡ್ವೈಸಬಲ್ ಅಲ್ಲ. ಇನ್ನೊಂದು ಎಕ್ಸ್ಪೈರಿಯನ್ನು ನೋಡೋದಾದರೆ 19th. ಸೊ 18ಗೆ ನಾವು ಲೆವೆಲ್ಸ್ಗಳನ್ನು ಪ್ಲಾಟ್ ಮಾಡ್ಕೋಬೇಕು. ಸೊ ಇಲ್ಲಿ ಹೈ ಇದೆ, ಇಲ್ಲಿ ಕ್ಲೋಸ್ ಇದೆ. ಅದರ ಒಂದಿನ ಪ್ರೀವಿಯಸ್ ಹೋದರೂ ಕೂಡ ಆಲ್ಮೋಸ್ಟ್ ಸೇಮ್ ಲೆವೆಲಲ್ಲಿ ನಮಗೆ ಲೆವೆಲ್ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡಿದ್ರೆ ಈ ಲೆವೆಲಲ್ಲಿ ಎಕ್ಸಾಕ್ಟ್ ಆಗಿ ಬ್ಯಾರಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಸೊ ಇಲ್ಲಿ ನೀವು
ಸೆಲ್ ಮಾಡ್ಬೋದು. ಸೆಲ್ ಮಾಡೋದಂದರೆ ಇಲ್ಲಿ ಆಪ್ಷನ್ ನಾವು ಬೈ ಮಾಡೋದ್ರಿಂದ ನಾವಿಲ್ಲಿ ಪುಟ್ ಆಪ್ಷನ್ಸನ್ನು ಬೈ ಮಾಡ್ಬೋದು. ಎಗೇನ್ ITM ಪುಟ್ ಆಪ್ಷನ್ಸನ್ನು ನಾವಿಲ್ಲಿ ಬೈ ಮಾಡ್ಬೋದು. ಹಾಗೆ ಇದರ ಎಬವ್ ಸ್ಟಾಪ್ ಲಾಸ್ ಇಡ್ಬೋದು. 1:1 ಅಥವಾ 1:2 ರೇಷೋವನ್ನು ಟಾರ್ಗೆಟ್ ಮಾಡ್ಬೋದು. ಹಾಗೆ ನೀವು ಇನ್ನೊಂದು ಸಲ ನೋಡಿದ್ರೆ ಇಲ್ಲಿ ಡಬಲ್ ಟಾಪ್ ಫಾರ್ಮ್ ಆಗಿದೆ, ಇಲ್ಲೊಂದು ಟಾಪ್ ಇಲ್ಲೊಂದು ಟಾಪ್. ಅದೇ ಥರ ಇಲ್ಲಿ ಮತ್ತೆ ನೋಡಿದ್ರೆ ನೀವು ತ್ರಿಬಲ್ ಟಾಪ್ ಪ್ಯಾಟರ್ನ್ ಆಗಿದೆ. ಸೊ ಇಲ್ಲಿ ಕೂಡ ನಮಗೊಂದು ಒಳ್ಳೆಯ ಟ್ರೇಡಿಂಗ್ ಅಪಾರ್ಚುನಿಟಿ ಸಿಗುತ್ತೆ. ಸೊ ನೀವು ಮೊದಲನೆಯದಾಗಿ ಇಲ್ಲಿ ಟ್ರೇಡನ್ನು ಇನಿಷಿಯೇಟ್ ಮಾಡ್ಬೋದು ಈ ಲೆವೆಲಲ್ಲಿ. ಎರಡನೇದಾಗಿ ನೀವು ಈ ಲೆವೆಲಲ್ಲಿ ಕೂಡ ಟ್ರೇಡನ್ನು ಇನಿಷಿಯೇಟ್ ಮಾಡ್ಬೋದು. ಎರಡೂ ಕೇಸಸಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಈ ರೆಸಿಸ್ಟೆನ್ಸ್ ಲೆವೆಲ್ಗಿಂತ ಸ್ಲೈಟ್ಲಿ ಮೇಲಿರಬೇಕು. ಹಾಗೆ ನಿಮ್ಮ ಟಾರ್ಗೆಟ್ 1:1 ಈಸಿಲಿ ಇಲ್ಲಿ ರೀಚ್ ಆಗಿದೆ. ನೆಕ್ಸ್ಟ್ ನೀವು ನೋಡಿದ್ರೆ ಈ ಲೆವೆಲನ್ನು ನಿಫ್ಟಿ ಕ್ರಾಸ್ ಮಾಡ್ತು, ಬ್ರೇಕ್ ಮಾಡ್ತು, ಆದರೆ ಮತ್ತೆ ಅದು ಡೌನ್ ಸೈಡ್ ಮೂಮೆಂಟನ್ನು ತೋರಿಸ್ತು. ಆದರೆ ನಮಗೆ ಇಲ್ಲಿ ಎಕ್ಸಾಕ್ಟ್ ರೆಸಿಸ್ಟೆನ್ಸ್ ಲೆವೆಲಲ್ಲಿ ಯಾವುದೇ ರೀತಿಯಾದಂತಹ ರಿಜೆಕ್ಷನ್ ನೋಡ್ಲಿಕ್ಕೆ ಸಿಗದೆ ಇರೋದ್ರಿಂದ ನಾವು ಇಲ್ಲಿ ಟ್ರೇಡನ್ನು ಇಗ್ನೋರ್ ಮಾಡ್ಬೋದು. ಸೊ ಈ ಥರ ನೀವು ಲೆವೆಲ್ಸನ್ನು ಯೂಸ್ ಮಾಡಿಕೊಂಡು ಪ್ರೈಸ್ನ ಮೂಮೆಂಟನ್ನು ನೋಡಿಕೊಂಡು ಅಲ್ಲಿ ಯಾವುದಾದ್ರೂ ಪ್ಯಾಟರ್ನ್ಗಳು ಫಾರ್ಮ್ ಆಗುತ್ತಾ ಅನ್ನೋದನ್ನು ಚೆಕ್ ಮಾಡಿಕೊಂಡು ನೀವು ಆಪ್ಷನ್ ಬೈಯಿಂಗನ್ನು ಮಾಡ್ಬೋದು. ಇದನ್ನು ನಾವು ಎಕ್ಸ್ಪೈರಿ ಡೇ ದಿವಸ ಮಾತ್ರ ಪ್ರಿಫರ್ ಮಾಡ್ತೇವೆ, ಯಾಕಂದರೆ ಇಲ್ಲಿ ಇಂಡೆಕ್ಸ್ ವಾಲೆಟೈಲ್ ಇರೋದ್ರಿಂದ ನಿಮಗೆ ಗಾಮಾ ಎಫೆಕ್ಟಿಂದ ಒಳ್ಳೆಯ ಸಡನ್ ಮೂಮೆಂಟ್ ನೋಡಲಿಕ್ಕೆ ಸಿಗುತ್ತೆ. ಹಾಗಾಗಿ ನೀವು ಲಾಸ್ಟ್ 1 ಅವರನ್ನು ಇಗ್ನೋರ್ ಮಾಡಿ ಉಳಿದ ಟೈಮಲ್ಲಿ ನಿಮಗೆ ಟ್ರೇಡಿಂಗ್ ಅಪಾರ್ಚುನಿಟಿ ಸಿಕ್ಕಿದ್ರೆ ಈ ಸ್ಟ್ರಾಟಜಿಯನ್ನು ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡ್ಬೋದು. ಆದರೆ ಇಲ್ಲೂ ಕೂಡ ನೀವೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು ಏನಂದರೆ, ತುಂಬ ಹೊತ್ತಿನ ತನಕ ನೀವು ಟ್ರೇಡನ್ನು ಹೋಲ್ಡ್ ಮಾಡೋ ಹಾಗಿಲ್ಲ. ಯಾಕಂದರೆ ಎಕ್ಸ್ಪೈರಿ ಡೇ ಆಗಿರೋದ್ರಿಂದ ಇಲ್ಲಿ ಟೈಮ್ ಡಿಕೆ ಅಥವಾ ಥೀಟಾ ಡಿಕೆ ಜಾಸ್ತಿ ಇರುತ್ತೆ. ಹಾಗಾಗಿ ತುಂಬ ಫಾಸ್ಟಾಗಿ ಪ್ರೀಮಿಯಂ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಹೆಚ್ಚು ಸಮಯದ ತನಕ ನೀವು ಟ್ರೇಡನ್ನು ಹೋಲ್ಡ್ ಮಾಡದೆ ತುಂಬ ಕ್ವಿಕ್ಕಾಗಿ ನೀವು ಇಲ್ಲಿ ಎಕ್ಸಿಟನ್ನು ತಗೊಳ್ಬೇಕಾಗುತ್ತೆ. ಸೊ ನಿಮಗೂ ಈ ಸ್ಟ್ರಾಟಜಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಹಾಗೆ ಈ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.